ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು 5 ಎಕರೆ 2 ಬೋರ್ ಇರುವಂಥ ನೀರಾವರಿ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ಇದರ ಲೊಕೇಶನ್ ಏನು, ಇದರ ಒಂದು ಮಣ್ಣೇನು, ಇಲ್ಲೇನು ಫೆಸಿಲಿಟಿ ಇದೆ ಎಲ್ಲವನ್ನು ನೋಡೋಣ ಸರ್. ಇದು ಚಳ್ಳಕೆರೆಯಿಂದ 37 ಕಿಲೋಮೀಟರ್ ಆಗುತ್ತೆ, ಪರಶುರಾಮಪುರದಿಂದ 18 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಂದ 215 ಕಿಲೋಮೀಟರ್ ಆಗುತ್ತೆ. ಇಷ್ಟು ದೂರದಲ್ಲಿರ್ತಕ್ಕಂಥ 5 ಎಕರೆ ಜನರಲ್ ಜಮೀನು. ಇದರಲ್ಲಿ ಏನು ಫೆಸಿಲಿಟಿ ಇದೆಯಪ್ಪ ಅಂತಂದರೆ 2 ಬೋರ್ ಇದೆ. 2 ಬೋರಲ್ಲೂ ಸಹ 2.5 ಇಂಚ್ ನೀರು ಬರುತ್ತೆ. ಸಪ್ರೇಟ್ ಟಿ ಸಿ ಇದೆ ಮತ್ತು ಕಂಪ್ಲೀಟ್ ಜಮೀನಿಗೆಲ್ಲನ ಪೈಪ್ ಲೈನು, ಡ್ರಿಪ್ ಲೈನ್ ಎಲ್ಲ ಆಗಿದೆ. ಹಾಗಾಗಿ ಈಗ ಜಸ್ಟ್ ತಗೊಂಡು ನೇರವಾಗಿ ಬೆಳೆ ಇಡೋದು ಅಷ್ಟೇ ಬಾಕಿ. ನೆಕ್ಸ್ಟ್ ಬಂದುಬಿಟ್ಟು ಇದರ ಮಣ್ಣು ಪ್ಯೂರ್ ರೆಡ್ ಸಾಯಿಲು. ನೀವು ಈ ಮಣ್ಣಲ್ಲಿ ಏನು ಬೇಕಾದ್ರೂ ಬೆಳಿಬೋದು, ಅಡಿಕೆ, ತೆಂಗು, ಬಾಳೆ ಏನು ಬೇಕಾದ್ರೂ ಬೆಳಿಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ರೋಡ್ ವ್ಯವಸ್ಥೆ ಬಂದುಬಿಟ್ರೆ ಟಾರ್ ರೋಡಿಂದ ಜಸ್ಟ್ 200 ಮೀಟ್ರ್ ಒಳಗಡೆ ಬರಬೇಕಷ್ಟೆ. ಅದು ನಕಾಶೆ ರೋಡು. ನೀವು ಎಲ್ಲಿಂದನೇ ಬರ್ರಿ, ಒಳ್ಳೆ ರೋಡ್ ಇದೆ. ನೀವು ಎಲ್ಲಿ ಬೆಂಗಳೂರಿಂದ ಬಂದರೂ ಕೂಡ ಒಳ್ಳೆ ರೋಡ್ ಇದೆ. ರೋಡಿಂದ 200 ಮೀಟ್ರು ಅದು ನಕಾಶೆ ರೋಡು. ಅದರಲ್ಲಿ ಯಾವುದೇ ರೀತಿಯ ಗಾಡಿ ಹೋಗ್ತಕ್ಕಂಥ 30 ಫೀಟ್ ರೋಡು. ಆ ರೋಡಿಂದ ಒಳಗಡೆ ಬಂದರೆ ಈ ಒಂದು ಜಮೀನು ಸಿಗುತ್ತೆ. ಟಾರ್ ರೋಡಿಂದ 200 ಮೀಟ್ರ್ ಒಳಗೆ ಅಷ್ಟೇ ಇದು ಒಳಗಡೆ ಬರೋದು. ನೆಕ್ಸ್ಟ್ ಬಂದುಬಿಟ್ಟು ಇದರ ಬೆಲೆ ಬಂದುಬಿಟ್ಟು ಇವರು 1 ಎಕರೆಗೆ 16.5 ಲಕ್ಷ ಹೇಳ್ತಾರೆ. ಕುತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. 16.5 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಯಾಕಂತಂದರೆ ಇದರಲ್ಲಿ 2 ಬೋರ್ ಇದೆ. ಟಾರ್ ರೋಡಿಂದ ಜಸ್ಟ್ ನಿಮಗೆ 200 ಮೀಟ್ರ್ ಮಾತ್ರ ಒಳಗಡೆ ಬರಬೇಕು. ಕಂಪ್ಲೀಟ್ ಜಮೀನೆಲ್ಲ ಡ್ರಿಪ್ಪು, ಪೈಪ್ ಲೈನು ಎಲ್ಲ ಆಗಿದೆ. ನೇರು ಬೆಳೆ ಇಡ್ಬೋದು ವಿತ್ ನೀರು. ನೀವು ಬೋರಲ್ಲಿ 2.5 ಇಂಚ್ ನೀರು ಬರೋದನ್ನು ಕಣ್ಣಾರ ನೋಡಿ ನೀವು ಬೇಕಾದ್ರೆ ವ್ಯಾಪಾರಕ್ಕೆ ಕೂತ್ಕೋಬೋದು. ಯಾಕಂದರೆ ಅಷ್ಟು ನೀರಿದೆ. ಸಪ್ರೇಟ್ ಟಿ ಸಿ ಇದೆ, ಬೋರ್ವೆಲ್ಗಳಿದೆ, ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ, ರೆಡ್ಡಿಸು ಇದು ಜಮೀನು. ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಕ್ಕಂಥ ಜಮೀನು. 16.5 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.